ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ದೇವಿ ಪ್ರಸಾದ್ ಡೈರೆಕ್ಷನ್ ನಲ್ಲಿ ಹಾಗೂ ವಿಜಯ ರಾಘವೇಂದ್ರ ನಾಯಕತ್ವದಲ್ಲಿ ಈಗಾಗಲೇ ಥಿಯೇಟರ್ ನಲ್ಲಿ ರಿಲೀಸ್ ಆಗಿ ಪ್ರೇಕ್ಷಕರಿಂದ ಮೆಚ್ಚುಗೆಯನ್ನ ಪಡ್ಕೊಂಡಿರೋದು ಮಾತ್ರ ಅಲ್ಲದೆ ಅಮೆಜಾನ್ ಪ್ರೈಮ್ ನಲ್ಲಿ ರಿಲೀಸ್ ಆಗಿ ಅಲ್ಲಿ ಕೂಡ ರೆಕಾರ್ಡ್ ಬ್ರೇಕಿಂಗ್ ವ್ಯೂಸ್ ಗಳನ್ನ ಪಡ್ಕೊಳ್ತಾ ಇರೋದು ಒಂದು ಒಳ್ಳೆಯ ಕಂಟೆಂಟ್ ಅನ್ನ ಹೊಂದಿರುವಂತಹ ಕನ್ನಡದ ಥ್ರಿಲ್ಲರ್ ಸಿನಿಮಾಗೆ ಬಿಗ್ಗರ್ ಆಡಿಯನ್ಸ್ ಸ್ಪೇಸ್ಗೆ ರೀಚ್ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪವನ್ ಒಡೆಯರ್ ಅವರನ್ನ ಪ್ರೆಸೆಂಟರ್ ಆಗಿ ನೋಡೋದು ಅಷ್ಟೊಂದು ಸುಲಭದ ಮಾತಲ್ಲ. ಆದ್ರೆ ಈ ಸಿನಿಮಾಗೆ ಅವರು ಪ್ರೆಸೆಂಟ್ ಮಾಡಿದಾಗಲೇ ಗೊತ್ತಾಗ್ತಿತ್ತು ಸಿನಿಮಾದಲ್ಲಿ ಏನೋ ಒಂದು ಸತ್ವ ಇದೆ ಅಂತ. ಸಿನಿಮಾ ರಿಲೀಸ್ ಆಗೋದಕ್ಕೂ ಮುಂಚೆನೆ ₹1 ಪ್ರೀಮಿಯರ್ ಶೋಗಳನ್ನ ಮಾಡಿ ಪ್ರಮೋಷನ್ ಮಾಡಿದ್ರು. ಅದಾದ್ಮೇಲೆ ಕಂಟೆಂಟ್ ಎಲ್ಲಾರ್ಗೂ ಸ್ಪ್ರೆಡ್ ಆದಂತಹ ರೀತಿ ನಿಜಕ್ಕೂ ಕೂಡ ಸಿನಿಮಾದ ಕ್ವಾಲಿಟಿಯನ್ನ ಎತ್ತಿ ಹಿಡಿಯುತ್ತೆ. ಮಲಯಾಳಂನಲ್ಲಿ ಈ ರೀತಿ ಸಿನಿಮಾ ಬಂದ್ರೆ ನಮ್ ಜನ 100 ಕೋಟಿ ಆಗೋ ತನಕ ಬಿಡೋದಿಲ್ಲ. ಆದ್ರೆ ಇಂತಹ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆದಾಗ ಅದು ಜನಗಳನ್ನ ತಲುಪೋದಕ್ಕೆ ತುಂಬಾನೇ ಟೈಮ್ ತಗೊಳುತ್ತೆ. ನಿಜಕ್ಕೂ ಈ ಸಿನಿಮಾ ಮಿಸ್ಟ್ರಿ ಕ್ರೈಮ್ ಥ್ರಿಲ್ಲರ್ ಜಾನರ್ ಅಲ್ಲಿ ಒಂದು ಒಳ್ಳೆಯ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಸಿನಿಮಾದ ಸ್ಟೋರಿಗೂ ಕೂಡ ಒಂದು ಸಿಂಪಲ್ ಎಳೆಯನ್ನ ಇಟ್ಕೊಂಡು ಒಂದು ದೊಡ್ಡ ಮಿಸ್ಟರಿಯ ಜಗತ್ತನ್ನೇ ಸೃಷ್ಟಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಸಾಹೇಬ್ರು. ಒಂದು ಕೇಸನ್ನ ಹ್ಯಾಂಡಲ್ ಮಾಡ್ತಿರುವಂತಹ ಇನ್ಸ್ಪೆಕ್ಟರ್ ಸೀತಾರಾಮ್ಗೆ ಇನ್ನೊಂದು ಸೀರಿಯಲ್ ಕಿಲ್ಲರ್ ನ ಕೇಸು ಕೈಗೆ ಬಂದು ಸೇರುತ್ತೆ. ಸಿಂಪಲ್ ಆಗಿ ಇದ್ದ ಸ್ಟೋರಿ ಕಾಂಪ್ಲೆಕ್ಸ್ ಆಗುತ್ತೆ. ಆದ್ರೆ ಅದನ್ನ ಪರದೆ ಮೇಲೆ ಟ್ವಿಸ್ಟ್ ಹಾಗೂ ರೋಚಕ ಸ್ಕ್ರೀನ್ ಪ್ಲೇ ಮೂಲಕ ನಿರ್ದೇಶಕರು ಈ ಸಿನಿಮಾನ ಸ್ಪೆಷಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ, ಅದರಲ್ಲೂ ವಿಶೇಷವಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಈ ಸಿನಿಮಾ ತುಂಬಾ ಜನಕ್ಕೆ ತಲುಪೋದಂತೂ ಖಂಡಿತ. ಈಗಲೂ ಕೂಡ ಕಡಿಮೆ ಸಾಧನೆ ಏನ್ ಮಾಡಿಲ್ಲ. ಕನ್ನಡ ಹಾಗೂ ತಮಿಳು ಭಾಷೆಗಳಲ್ಲಿ ಅಮೆಜಾನ್ ಪ್ರೈಮ್ ನಲ್ಲಿ ಈಗಾಗಲೇ ಸ್ಟ್ರೀಮ್ ಆಗ್ತಾ ಇದೆ. ಸದ್ಯಕ್ಕೆ ಸಿನಿಮಾ ಅಮೆಜಾನ್ ಪ್ರೈಮ್ ನಲ್ಲಿ ಕನ್ನಡ ಹಾಗೂ ತಮಿಳು 2 ಭಾಷೆಗಳಲ್ಲೂ ಕೂಡ ನೋಡುಗರ ಮನಸ್ಸನ್ನ ಗೆಲ್ಲೋದಕ್ಕೆ ಯಶಸ್ವಿ ಆಗಿದೆ ಅನ್ನೋದಕ್ಕೆ ಇದು ಮಾಡಿರುವಂತಹ ದಾಖಲೆಗಳೇ ಸಾಕು. ಈಗಾಗಲೇ ಸಿನಿಮಾ ಅಮೆಜಾನ್ ಪ್ರೈಮ್ ನಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಟಾಪ್ 3ನೇ ಸ್ಥಾನದಲ್ಲಿ ಟ್ರೆಂಡಿಂಗ್ ನಲ್ಲಿದೆ. ಅಷ್ಟೊಂದು ಬೇರೆ ಭಾಷೆ ಸೂಪರ್ ಹಿಟ್ ಸಿನಿಮಾಗಳ ಕಾಂಪಿಟೇಷನ್ ನಲ್ಲಿ ಕೂಡ ಇಂಡಿಯಾದಲ್ಲಿ ಟಾಪ್ 3ನೇ ಸ್ಥಾನವನ್ನ ಪಡ್ಕೊಳ್ಳೋದು ಅಂದ್ರೆ ಅಷ್ಟೊಂದು ಸುಲಭದ ಮಾತಲ್ಲ. ಸೀತಾರಾಮ್ ಅವರ ಸೆಕೆಂಡ್ ಕೇಸ್ ಯಾವ ರೀತಿಯಲ್ಲಿ ನಮ್ಮ ಜನರಿಗೆ ಅಥವಾ ಬೇರೆ ಭಾಷೆಯ ಜನರಿಗೆ ಇಷ್ಟ ಆಗ್ತಿದೆ ಅನ್ನೋದಕ್ಕೆ ಇದೇ ಉದಾಹರಣೆ. ಹಾಲಿವುಡ್ ನ ಬ್ಲಾಕ್ ಬಸ್ಟರ್ ವೆಬ್ ಸೀರೀಸ್ ಆಗಿರುವಂತಹ ಬಾಯ್ಸ್ ಗಿಂತ ಅಮೆಜಾನ್ ಪ್ರೈಮ್ ನಲ್ಲಿ ಸದ್ಯದ ಮಟ್ಟಿಗೆ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅನ್ನ ನೋಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಗೆ ಈ ಸಿನಿಮಾದ ಸ್ಟಫ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಹಾಲಿವುಡ್ ಸೂಪರ್ ಹಿಟ್ ವೆಬ್ ಸೀರೀಸ್ ನ ಲೆವೆಲ್ಗೆ ನಮ್ಮ ಕನ್ನಡದ ಕಂಟೆಂಟ್ ಕೂಡ ಟ್ರೆಂಡಿಂಗ್ ನಲ್ಲಿರೋದು ಖುಷಿ ತರುತ್ತೆ. ಅಂಡ್ ಈ ಸಿನಿಮಾ ಇಷ್ಟ ಆಗೋದು ಇದರ ರೂಟೆಡ್ನೆಸ್ಗೆ, ಅದರ ನೇಟಿವಿಟಿಗೆ, ಆ ಅಟ್ಮಾಸ್ಫಿಯರ್ ಕೂಡ ಒಂದು ವೈಬ್ ಅನ್ನ ಸ್ಪ್ರೆಡ್ ಮಾಡುತ್ತೆ. ಕೇವಲ 3 ದಿನದಲ್ಲಿ ಅಮೆಜಾನ್ ಪ್ರೈಮ್ ನಲ್ಲಿ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ 2.5 ಕೋಟಿ ನಿಮಿಷಗಳ ಸ್ಟ್ರೀಮಿಂಗ್ ಆಗಿದೆ. ಇಟ್ ಇಸ್ ನಾಟ್ ಅಟ್ ಆಲ್ ಅನ್ ಈಸಿ ಟಾಸ್ಕ್. ಇದೇ ನಂಬರ್ಸು ಬೇರೆ ಯಾವುದೇ ಇಂಡಸ್ಟ್ರಿಯಲ್ಲಿ ಕಾಣಿಸ್ಕೊಂಡಿದ್ರೆ ಅದ್ರ ಕಥೆನೇ ಬೇರೆ ಆಗ್ತಾ ಇತ್ತು. ನಮ್ಮ ಕನ್ನಡದ ಕಂಟೆಂಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಜಸ್ಟ್ 2 ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆಗಿದ್ರು ಕೂಡ ಯಾವುದೇ ಗ್ಲೋಬಲ್ ಕಂಟೆಂಟ್ ಗಿಂತ ಕಮ್ಮಿ ಇರದ ಹಾಗೆ ಆಡಿಯನ್ಸ್ ಮನಸ್ಸನ್ನ ಗೆಲ್ಲೋದಕ್ಕೆ ಯಶಸ್ವಿಯಾಗಿದೆ. ಇನ್ನು ಈ ಸಿನಿಮಾದ ಹಿಂದಿ ಡಬ್ಬಡ್ ವರ್ಷನ್, ತೆಲುಗು ಡಬ್ಬಡ್ ವರ್ಷನ್ ಆಡ್ ಆದ್ರೆ ಇದರ ರೀಚ್ ಇನ್ನಷ್ಟು ಜಾಸ್ತಿ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಇದರ ಬಗ್ಗೆ ಸಪರೇಟ್ ಆಗಿ ಕಂಟೆಂಟ್ ಏನಕ್ಕೆ ಮಾಡಬೇಕು ಅಂತ ಅನಿಸ್ತು ಅಂತಂದ್ರೆ ಇದು ಸಿಕ್ಕಾಪಟ್ಟೆ ಅಂಡರ್ ರೇಟೆಡ್ ಆಗಿದೆ ಅಂತ ನಮ್ಗೆ ಅನ್ಸಿತ್ತು. ಸಿನಿಮಾಗೆ ಸಿಗಬೇಕಿದ್ದಂತಹ ಟ್ರಾಕ್ಷನ್ ಅಥವಾ ರೀಚು ಅಟ್ಲೀಸ್ಟ್ OTT ಪ್ಲಾಟ್ಫಾರ್ಮ್ ಅಲ್ಲಿ ಸಿಕ್ಕಿದ್ರೆ ಒಳ್ಳೇದು ಅನ್ನೋದು ನಮ್ಮ ಅಭಿಪ್ರಾಯ. ನೀವು ಈ ಸಿನಿಮಾನ ನೋಡಿಲ್ಲ ಅಂತಂದ್ರೆ ಮಿಸ್ ಮಾಡದೆ ನೋಡಿ. ಅಮೆಜಾನ್ ಪ್ರೈಮ್ ನಲ್ಲಿ ಅವೈಲೇಬಲ್ ಇದೆ. ವಿಜಯ್ ರಾಘವೇಂದ್ರ ಹಾಗೂ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಪರ್ಫಾರ್ಮೆನ್ಸ್ ನಿಂದ ಹಿಡಿದು ದೇವಿ ಪ್ರಸಾದ್ ಶೆಟ್ಟಿ ಅವರ ಡೈರೆಕ್ಷನ್ ವರೆಗೆ ಪ್ರತಿಯೊಬ್ಬರ ಪರಿಶ್ರಮದ ಪ್ರತಿಫಲನೆ ಈ ರೆಕಗ್ನಿಷನ್. ಕನ್ನಡದ ಆಡಿಯನ್ಸ್ ಆಗಿ ನಾವು ನಮ್ಮ ಒಳ್ಳೆ ಸಿನಿಮಾಗಳನ್ನ ಅಕ್ನಾಲೆಡ್ಜ್ ಮಾಡಬೇಕಾಗಿರುವಂತಹ ಅಗತ್ಯಕತೆ ಕೂಡ ಇದೆ. ಸೊ ಹಾಗಾಗಿ ಥಿಯೇಟರ್ ನಲ್ಲಿ ಮಿಸ್ ಮಾಡಿದ್ರೆ ಈ ಸಿನಿಮಾನ ಒಮ್ಮೆ OTT ಪ್ಲಾಟ್ಫಾರ್ಮ್ ಅಲ್ಲಿ ನೀವು ನೋಡಿ. ಅದು ಇನ್ನಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ, ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.